2018ರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಜ್ಯಕ್ಕೆ ಬಂದಿದ್ದ ಪ್ರಧಾನಿ ಮೋದಿಯವರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ 10% ಕಮಿಷನ್ ಆರೋಪ ಮಾಡಿದರು. ಅಲ್ಲಿಂದ ಶುರುವಾಯಿತು ಈ ಕಮಿಷನ್ ಪರ್ಸೆಂಟೇಜ್ ಆರೋಪ ಅಥವಾ ರಾಜಕೀಯ ಅಂತಕ್ಕಂಥದ್ದು. ಈಗ ಅದು 60%ಗೆ ಬಂದು ನಿಂತಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು 60% ಕಮಿಷನ್ ಸರ್ಕಾರ ಅಂತ ಇವಾಗ ಆರೋಪವನ್ನು ಮಾಡಿದ್ದಾರೆ. ಒಂದು ಬಾಂಬನ್ನು ಸಿಡಿಸಿದ್ದಾರೆ. ದಾಖಲೆ ಇಟ್ಕೊಂಡೇ ಆರೋಪ ಮಾಡಿದ್ರ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂತಕ್ಕಂಥ ಪ್ರಶ್ನೆ. ಮೊದಲೆಲ್ಲ ಹಳ್ಳಿಗಳಲ್ಲಿ PDOಗಳು ಕಮಿಷನ್ ತಗೋತಾ ಇದ್ರು. ಈಗ ನೇರವಾಗಿ ವಿಧಾನಸೌಧದಲ್ಲಿ ಸಚಿವರೇ ಕೂತ್ಕೊಂಡು ಕಮಿಷನ್ ತಗೋತಾ ಇದ್ದಾರೆ ಅಂತಂದ್ಬಿಟ್ಟು ಕುಮಾರಸ್ವಾಮಿ ಹೇಳಿದ್ದು. ಇದು ಅಂದಿನ ಸರ್ಕಾರದ ವಿರುದ್ಧದ 40% ಆರೋಪಕ್ಕೆ ಇಂದಿನ ಕೌಂಟರ್ ಅಥವಾ ಇದರಲ್ಲಿ ಏನಾದರೂ ಸತ್ಯಾಂಶಗಳು ಇದೆಯಾ ಅಂತ. ಸರ್ಕಾರದ ವಿರುದ್ಧ 60% ಆರೋಪದ ದಾಖಲೆಯನ್ನು ಬಿಡುಗಡೆ ಮಾಡ್ತಾರಾ ಕುಮಾರಸ್ವಾಮಿ? 60% ಆರೋಪ ಮಾಡಿದ ಕುಮಾರಸ್ವಾಮಿ ಹೊಸ ದಾಳವನ್ನು ಉರುಳಿಸಿದ್ರ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರಂತೆ. ಹಳೇ BJP ಸರ್ಕಾರನೇ ಪರವಾಗಿಲ್ಲ, ಇವರು ಕಿತ್ತು ಸುಲಿಗೆ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಅಂತ ಕುಮಾರಸ್ವಾಮಿ ಹೇಳಿರೋದು. ಹತ್ತಾರು ಆರೋಪಗಳ ಮಧ್ಯೆ ಈಗ ಸರ್ಕಾರಕ್ಕೆ ಕಮಿಷನ್ ಅನ್ನುವಂತಹ ಉರುಳು ಕೂಡ ಸುತ್ತಕೊಳ್ಳುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ 60% ಬಾಂಬ್ ಅನ್ನು ಯಾವಾಗ ಹಾಕಿದ್ರು ಆಗಲಿಂದ ಈ ಚರ್ಚೆ ಶುರುವಾಗಿದೆ. ದಾಖಲೆ ಬಿಡುಗಡೆಗೆ ಇನ್ನೊಂದು ಕಡೆಗೆ CM ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ. ಕೇವಲ ಆರೋಪ ಮಾಡೋದಲ್ಲ, ನೀವು ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಸವಾಲು ಸ್ವೀಕಾರ ಮಾಡ್ತಾರ ಕುಮಾರಸ್ವಾಮಿ ಅನ್ನೋದು ಈಗಿರುವ ಪ್ರಶ್ನೆ. ದಾಖಲೆ ಬಿಡುಗಡೆ ಮಾಡಿ ಸರ್ಕಾರವನ್ನ ಇನ್ನಷ್ಟು ಮುಜುಗರಕ್ಕೆ ತಳ್ತಾರ? ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಬಳಿ ದಾಖಲೆ ಇದೆಯಾ, ಇದ್ರೆ ಏನು ಅನ್ನೋದು ಪ್ರಶ್ನೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕೆಲವೇ ತಿಂಗಳಲ್ಲಿ ಅವ್ರು ಹೇಳಿದ್ರು ವರ್ಗಾವಣೆ ದಂಧೆ ನಡೀತಾ ಇದೆ, ಪೆನ್ ಡ್ರೈವ್ ಇದೆ, ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅದು ಯಾವುದು ಕೂಡ ಆಗ್ಲೇ ಇಲ್ಲ, ಗಳಿಗೆ ಬರಲೇ ಇಲ್ಲ, ಮುಹೂರ್ತ ಸಿಗ್ಲೇ ಇಲ್ಲ. ಅದಕ್ಕೆ ರಿಲೀಸ್ ಆಗಿದ್ದೆ ಬೇರೆ ಪೆನ್ ಡ್ರೈವ್ಗಳು. ಓಕೆ, ಅದರ ಜೊತೆಗೆ ಈಗ ಹಿಟ್ ಅಂಡ್ ರನ್ ಅನ್ನುವಂತಹ ಆರೋಪಕ್ಕೆ ಇಲ್ಲಾಂದ್ರೆ ಇನ್ನಷ್ಟು ಪುಷ್ಟಿ ಸಿಕ್ಬಿಡುತ್ತೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಯಲ್ಲಿದೆ. ಏನ್ ಮಾಡ್ತಾರೆ ಹಾಗಾದ್ರೆ? ಮತ್ತೆ ಲಾಸ್ಟ್ ಟೈಮು ಕಾಂಗ್ರೆಸ್ನವ್ರು ಆರೋಪ ಮಾಡೋದಕ್ಕೆ ಅವ್ರ ಹತ್ರ ಒಂದು ಪತ್ರ ಇತ್ತು, ಸಾಲಿಡ್ ಪತ್ರ ಇತ್ತು. ಯಾರ್ದು ಪತ್ರ? ಕಾಂಟ್ರಾಕ್ಟರ್ಗಳದ್ದು. ಅಂದ್ರೆ ಗುತ್ತಿಗೆದಾರರ ಸಂಘ ಒಂದು ಪತ್ರವನ್ನ ಬರೆದಿದ್ದನ್ನ ಇಟ್ಕೊಂಡು ಅವ್ರು ಹೋರಾಟ ಮಾಡಿದ್ರು. ಇಲ್ಲಿ ಯಾವುದು ಆ ಥರದ್ದು ಬಹಿರಂಗವಾಗಿ ಪತ್ರಗಳು ಬಂದಿಲ್ಲ. ಸೊ ಏನ್ ಮಾಡ್ತಾರೆ, ದಾಖಲೆ ಏನು ಅನ್ನೋದು ಕುತೂಹಲ. ಈಗ ಪ್ರತಿಯೊಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, ಅವರ ಪಕ್ಷದ ಗುತ್ತಿಗೆದಾರರೇ 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರ್ಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡ್ಬೇಕಂತೆ. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಇನ್ನು ಹಲವಾರು ಇಲಾಖೆನಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿಗೆ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ಪ್ರತಿ ಇಲಾಖೆನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ. ಜಗಜ್ಜಾಹಿರ ಇದು. ಮಾನ ಮರ್ಯಾದೆ ಇದೆಯಾ ಅವರಿಗೆ? ದುಡ್ಡು ತಿನ್ನಕ್ಕೂ ಒಂದು ಇತಿಮಿತಿ ಬೇಡ? ಸಾಬೀತು ಮಾಡಕ್ಕೆ ಹೇಳಿ 60% ಕಮಿಷನ್ನು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇದ್ರೆ ಇಟ್ ಇಂಪ್ರೂವ್ ಇಟ್. ಬರೀ ಆರೋಪ ಮಾಡೋದಲ್ಲ, ಆರೋಪ ಮಾಡಿದ ಮೇಲೆ ಅದನ್ನ ಸಾಬೀತು ಮಾಡಬೇಕಲ್ವಾ? ಬರೀ ವಿರೋಧ ಪಕ್ಷದವರು ಬರೀ ಆರೋಪಗಳು ಮಾಡೋದೇ ಕೆಲಸ ಅಲ್ಲ. ಆರೋಪಗಳನ್ನು ಮಾಡಿದ ಮೇಲೆ ಆರೋಪಗಳನ್ನು ಸಾಬೀತು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು. ಮತ್ತು ಆರೋಪಗಳನ್ನು ದಾಖಲಾತಿಗಳ ಮೂಲಕ ಮಾಡಬೇಕು. ದಾಖಲಾತಿ ಇಲ್ಲದೇನೆ, ಆಧಾರ ಇಲ್ಲದೇನೆ ಆರೋಪಗಳನ್ನು ಮಾಡಬಾರದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಸುಕೇಶ್. ಸರ್ಕಾರ ಅಸ್ತಿತ್ವಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಹೇಳಿದ್ರು ವರ್ಗಾವಣೆ ದಂಧೆ ನಡೀತಾ ಇದೆ, ಈ ಕಡೆಗೆ ಪೆನ್ ಡ್ರೈವ್ ಇದೆ, ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅದು ಯಾವುದೂ ಆಗಿರಲಿಲ್ಲ. ಈಗ ಹಾಕಿರೋ ಸವಾಲನ್ನು ಅಟ್ಲೀಸ್ಟ್ ಸ್ವೀಕಾರ ಮಾಡ್ತಾರಾ? ಇಲ್ಲಾಂದ್ರೆ ಕುಮಾರಸ್ವಾಮಿ ಅವ್ರ ಮೇಲೆ ಒಂದು ಆರೋಪ ಇದೆಯಲ್ಲ, ಹಿಟ್ ಅಂಡ್ ರನ್ ರಾಜಕಾರಣಿ ಅಂತ, ಜಾಸ್ತಿ ಆಗ್ಬಿಡುತ್ತೆ. ಸೊ ಏನ್ ಮಾಡ್ತಾರೆ? ಇರುವಂತಹ ದಾಖಲೆ ಆದ್ರೂ ಏನು ಅಂತ? ಮಮತಾ, ಒಂದು ಸ್ಪಷ್ಟ, ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಆರೋಪವನ್ನು ಮಾಡಿದರೆ ಇದು 60% ಗೌರ್ಮೆಂಟ್ ಅನ್ನುವಂಥದ್ದು. ಇದು ಹಿಂದಿನ BJP ಗೌರ್ಮೆಂಟಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಆದರೆ ಅವತ್ತು 40%ನ ಆರೋಪ ಕೇಳಿ ಬಂದಿತ್ತು. ಆ ಆರೋಪವನ್ನು ಮಾಡಿದಂಥವ್ರು ಗುತ್ತಿಗೆದಾರರು ಪತ್ರವನ್ನೂ ಬರೀತಾರೆ, ನೇರವಾಗಿ ಆರೋಪ ಮಾಡಿದ್ರು ಈ ಸರ್ಕಾರದಲ್ಲಿ 40% ಕಮಿಷನ್ ಕೊಡಬೇಕಾಗಿದೆ ಅನ್ನುವಂಥದ್ದು. ಅದನ್ನೇ ಒಂದು ಹೋರಾಟವಾಗಿ ರೂಪಿಸಿ ಆನಂತರ ಅದು ಪೇ CM ಆಗಿ ಅದು ಪಡೆದಂತಹ ಏನಾಯಿತು, ಆನಂತರ ಬೆಳವಣಿಗೆಗಳೇನಾಯಿತು, ಎಷ್ಟು ದೊಡ್ಡ ಮಟ್ಟಕ್ಕೆ ಅದು ಪಬ್ಲಿಸಿಟಿ ಆಯಿತು ಅಥವಾ ಅದು ಹೇಗೆ ನೆಗೆಟಿವ್ ಆಯಿತು BJPಗೆ, ಎಲ್ಲವೂ ಕೂಡ ಕಣ್ಮುಂದೆ ಇರುವಂಥ ವಿಚಾರಗಳು. ಆದರೆ ಈಗ ಈ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು 60% ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಪ್ರತಿ ಸವಾಲನ್ನು ಹಾಕಿರುವಂಥದ್ದು. ಹಾಗಾದರೆ ದಾಖಲೆ ಕೊಡಿ, ದಾಖಲೆ ಇಟ್ಟು ಮಾತನಾಡಲಿ ಅನ್ನುವಂಥ ಸವಾಲನ್ನು ಕೂಡ ಹಾಕಿದ್ದಾರೆ. ಈ ಸವಾಲನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸ್ವೀಕರಿಸ್ತಾರಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಅವರ ಬಳಿ ಏನಾದರೂ ದಾಖಲೆಗಳು ಇದಾವ ಅನ್ನುವಂಥದ್ದು ಸಹಜವಾದ ಕುತೂಹಲ ಕೂಡ. ಹಾಗೇನಾದರೂ ದಾಖಲೆಗಳಿದ್ದರೆ, ಮಾಡಿದ ಆರೋಪಕ್ಕೆ ಪೂರಕವಾಗಿ ದಾಖಲೆಗಳೇನಾದರೂ ಅವರು ಬಿಡುಗಡೆ ಮಾಡಿದ್ದೇ ಯಾವುದಾದರೆ 40% ಆರೋಪವನ್ನು ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್
40% ಸಂಕಷ್ಟಕ್ಕೆ ಸಿಲುಕದಂತೆ ಆಗುತ್ತೆ. ಆದರೆ ಆ ದಾಖಲೆಯನ್ನು ಕುಮಾರಸ್ವಾಮಿ ಅವರು ಬಿಡ್ತಾರಾ ಅನ್ನುವಂಥದ್ದು ಪ್ರಶ್ನೆ, ಅಥವಾ ಅವ್ರ ಬಳಿ ಇರುವಂಥ ದಾಖಲೆ ಏನು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಈಗ ಸಿಎಂ ಹಾಕಿರುವ ಸವಾಲನ್ನು ಸ್ವೀಕರಿಸಿ ಅವರು ದಾಖಲೆ ಬಿಟ್ಟಿದ್ದೇವುದಾದರೆ ಸರ್ಕಾರ ಮತ್ತಷ್ಟು ಮುಜುಗರಕ್ಕೆ ಸಿಲುಕುವಂಥ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಕುಮಾರಸ್ವಾಮಿ ಅವರ ವಿರುದ್ಧ ಪೊಲಿಟಿಕಲ್ ಅಲಿಗೇಷನ್ ಏನು ಮಾಡ್ತಾರೆ ರಾಜಕೀಯ ನಾಯಕರುಗಳು, ಕಾಂಗ್ರೆಸ್ನವರು, ಅದೇ ರೀತಿಯಲ್ಲಿ ಬಹುಶಃ ಹಿಟ್ ಅಂಡ್ ರನ್ ಆರೋಪವನ್ನು ಕೂಡ ಮಾಡಬಹುವಂಥ ಸಾಧ್ಯತೆ ಕೂಡ ಇರುತ್ತೆ. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಈ ಸರ್ತಿ ಆದರೂ ಕುಮಾರಸ್ವಾಮಿ ಅವ್ರ ಮೇಲೆ ಇರ್ತಕ್ಕಂಥ ಕಳಂಕ ಹಿಟ್ ಅಂಡ್ ರನ್ ಅದನ್ನು ತೊಳ್ಕೋತಾರ, ಮತ್ತೆ ಅದೇ ಆರೋಪವನ್ನು ಹೊರ್ತಾರ ಅಂತ. ಅವತ್ತು BJP ಸರ್ಕಾರ ಇದ್ದಾಗ ಇದೇ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದವರು ಆಗ 40% ಕಮಿಷನ್ ಆರೋಪವನ್ನು ಮಾಡಿದರು. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ 60% ಕಮಿಷನ್ ಬಾಂಬನ್ನು ಹಾಕಿದ್ದಾರೆ.